Guys, just now we have reached Kochi. This is Arvind, bye. Bye. Welcome back to my channel, guys. ಬೆಳಗ್ಗೆ ಆಯಿತು, ನೆಕ್ಸ್ಟ್ ಡೇ. ಸೊ ಇವತ್ತು ನಾವು ಹೋಗ್ತಿರೋದು ಕೊಚ್ಚಿನ್ ಅವ್ರ ಎರ್ನಾಕುಲಂ. ಸೊ ಇವಾಗ ತಾನೇ 5:30 ಆಗಿದೆ, ಬೆಳಗ್ಗೆ ಬಿಟ್ಟಿದ್ದೀವಿ. ಸೊ ಗೂಗಲಲ್ಲಿ ಹಾಕ್ದಾಗ ನೋಡಿದಾಗ 5 hours ಜರ್ನಿ ಅಂತ ತೋರಿಸ್ತಿದೆ. ಆದರೆ ಸೊ ಅವನು 3.5 hours ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ after having a cup of coffee at our friend's home, we left to Kochi early in the morning, and also on the way we had fueled up our vehicle. ಕ್ಯಾಲಿಕಟ್ಟಿಂದ ಕೊಚ್ಚಿ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಫಾಸ್ಟ್ ಫುಡ್ಗೆ ನಮ್ಮ ಫ್ರೆಂಡ್ ನಿಲ್ಸವನೆ. ಹೋಗ್ತಾ ಇದೀವಿ ಫಾಸ್ಟ್ ಫುಡ್ ನೋಡೋಕ್ಕೆ. ಸೊ ಕರ್ಕೊಂಡು ಬಂದವನೆ, ಯಾವುದೋ ಒಂದು ಹೈವೇ ಮಧ್ಯದಲ್ಲಿದೆ. ಇನ್ನೇನು ಇಡ್ಲಿ ಆರ್ಡರ್ ಮಾಡಿದ್ದೀವಿ, ಮಾಡ್ಬಿಟ್ಟು ತಿನ್ಕೊಂಡು ಹೋಗೋದು. After having breakfast at the fast food, we headed straight to Ernakulam, where our friend was eagerly. Have reached Kochi. This is Fort Kochi area, right? Huh? No, only Kochi city area. He is my friend Deepak. Come join with us, Deepak. He is my actually a colleague, but more than a colleague, he is my friend. So we have come to this Edapalli church. ನೀವು ನೋಡ್ತಿರ್ಬೋದು, ನೀವು ಈ ಕಡೆ ಅದು ತುಂಬಾ ಓಲ್ಡ್ ಅಂತ, ಇದನ್ನ ನೀವು ರಿನೋವೇಟ್ ಮಾಡಿರೋದಂತೆ. ಸೊ ಇದೆಲ್ಲ ಪಾರ್ಕಿಂಗ್ ಏರಿಯಾ. ಚರ್ಚ್ ಇದು ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ. ಸೊ ಒಬ್ರು ಬಂದು ಕೊಚ್ಚಿ ಕಡೆ ಬಂದಾಗ ಈ ಕಡೆ ಬಂದು ನೋಡ್ಬೋದು, ತುಂಬಾ ದೊಡ್ಡದು ಏರಿಯಾ ಇದೆಲ್ಲ ಚರ್ಚ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಓಲ್ಡ್ ಚರ್ಚ್ ನೋಡ್ಬಿಟ್ಟು ಹಾಗೆ ಪಕ್ಕದಲ್ಲೇ ಇರೋದು ಇದು, ತುಂಬಾ ಚೆನ್ನಾಗಿದೆ. ಹಾಗೆ ನ್ಯೂ ಚರ್ಚ್ ನೋಡ್ಕೊಂಡು ಮುಂದೆ ಹೋಗೋಣ. ಸೊ ಬನ್ನಿ. Some tell that this church was founded in the 11th century and making it one of the oldest churches in Kerala. ಸೊ ಇವಾಗ ನಾವು ಹೊಸ ಚರ್ಚ್ ಕಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇವರಿಬ್ಬರೇ ನನ್ನ ಫ್ರೆಂಡ್ಸು. ನೋಡ್ತಿರ್ಬೋದು, ಇಲ್ಲೇ ಗ್ರೇವ್ ಯಾರ್ಡ್ ಥರ ಇವ್ರದ್ದು. ಸಾಮಾನ್ಯವಾಗಿ ಚರ್ಚ್ ಒಳಗಡೆನೆ ಗ್ರೇವ್ಸ್ ಎಲ್ಲ ಇರುತ್ತೆ ಇವ್ರದ್ದು. ನೋಡ್ತಿರ್ಬೋದು ಹೇಗೆ ಮಾಡಿದ್ದಾರೆ ಅಂತ. ಮೇಜರ್ಲಿ ಎಲ್ಲ ಚರ್ಚಸ್ ಇರುತ್ತಲ್ಲ, ಚರ್ಚಸ್ ಆವರಣದಲ್ಲೇ ಇರುತ್ತೆ ಎಲ್ಲ ಗ್ರೇವ್ ಯಾರ್ಡು. After seeing the outside architecture, which I felt was awesome, it was time to go inside to have a look. Although photography was not allowed inside, but somehow managed to capture few. ನಾವು ಫ್ರೆಂಡಿಗೆ ಕಾಯ್ತಿದ್ವಿ ಅಲ್ಲಿ, ಅವನಿನ್ನೂ ಬಂದಿರಲಿಲ್ಲ. ಇನ್ನೂ 1 hour ಟೈಮ್ ಇತ್ತು. ಸೊ ನಾನು ನಮ್ಮ ಫ್ರೆಂಡು ಪ್ಲ್ಯಾನ್ ಹಾಕಿದ್ವಿ. ಪ್ಲ್ಯಾನ್ ಏನಲ್ಲ, ಇನ್ಸ್ಟೆಂಟು ಬನ್ನಿ ಲೂಲು ಮಾಲ್ ನೋಡ್ಕೊಂಡು ಬರೋಣ ಅಂತ. ಕಟ್ಟಾಗ ಇದೆ ಏಷ್ಯಾಸ್ ಲಾರ್ಜೆಸ್ಟ್ ಲೂಲು ಮಾಲ್ ಅಂತ ಹೇಳೋರಂತೆ. ಸೊ ಅದಕ್ಕೆ ಬಂದಿದ್ದೀವಿ ನಾವು. ವಿಶ್ಲಿಂದ ಎಂತ ಏರ್ ಕಂಡೀಷನ್ ಅಪ್ಪ ಇಲ್ಲಿ. ನಮ್ಮ ಬೆಂಗಳೂರಲ್ಲಿರೋ ಮಂತ್ರಿ ಸ್ಕ್ವೇರ್ ಥರ ಫೀಲ್ ಕೊಡ್ತಿದೆ. After having a look inside the mall, I felt it was quite similar to Bengaluru's Lulu Mall. In the meantime, my friends had ordered Falooda, and guess what? It was mouth watering. Till my friend join us, do like, share and subscribe my channel.